ಫುಲ್ ನೈಟು ಕಷ್ಟಪಟ್ಟು ಓದಿದೆ. ಆದರೆ ಎಕ್ಸಾಮ್ ಹೋಗ್ಬೇಕಾದ್ರೆ ಓದಿದಂತೂ ನೆನಪಿಗೆ ಬಂದಿಲ್ಲ. ಮ್ಯಾಥ್ಸು ಅಷ್ಟು ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಿದೆ. ಆದರೆ ಎಕ್ಸಾಮಲ್ಲಿ ಕೂತ್ಕೊಂಡು ಸಮ್ಸ್ನ ಮಾಡಬೇಕಾದ್ರೆ ಸಮ್ಸು ಮೆಥಡ್ಸು ನೆನಪಿಗೆ ಬಂದಿಲ್ಲ. ಫೋಟೋಸಿಂಥಸಿಸ್ನ ಅಷ್ಟೊಂದು ಓದಿದೆ, ಲೈಫ್ ಪ್ರಾಸೆಸ್ನ ಅಷ್ಟೊಂದು ಓದಿದೆ. ಆದರೆ ಕೂಡ ಎಕ್ಸಾಮಲ್ಲಿ ಕೂತ್ಕೊಂಡ್ರೆ ನನಗೆ ನೆನಪಿಗೆ ಬಂದಿಲ್ಲ. ಈ ಕಂಡೀಷನು ನಿಮ್ಮ ಕಂಡೀಷನಾ? ಈ ಸಿಚುವೇಶನ್ ನಿಮ್ಮ ಸಿಚುವೇಶನಾ? ವಾಟ್ಸ್ಆ್ಯಪ್ SSLC ಸ್ಟೂಡೆಂಟ್ಸ್, ನಾನು ನಿಮ್ಮ ಥಾಮ್ಸನ್ ಸರ್. ಈ ಒಂದು ಪ್ರೆಷರು, ಈ ಒಂದು ಸ್ಟ್ರೆಸ್ಸು ಮತ್ತು ಈ ಒಂದು ಪ್ರಾಬ್ಲಮ್ ನಿಮಗಿರಬೇಕಾದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಸೊ ಸ್ಟೂಡೆಂಟ್ಸ್, ಈ ಒಂದು ಲೆಸನ್ನಲ್ಲಿ, ಈ ಒಂದು ಕ್ಲಾಸಿನಲ್ಲಿ ನಾನು ನಿಮಗೋಸ್ಕರ ಒಂದು ಸಿಂಪಲ್ ಸ್ಟಡಿ ರೂಲ್ನ ಹೇಳ್ಕೊಡಕ್ಕಿದ್ದೀನಿ. ಈ ಒಂದು ಸ್ಟಡಿ ರೂಲ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಖಂಡಿತ ನಿಮ್ಮ ಮೆಮರಿ ಇನ್ನೂ ಹೆಚ್ಚಾಗುತ್ತೆ. ನೀವು ಓದಿರೋದಂತೂ ಎಕ್ಸಾಮಲ್ಲಿ ಸೂಪರಾಗಿ ಬರೀಬೋದು. ನೀವು ಒಂದು ಲೆಸನ್ನು, ಒಂದು ಟಾಪಿಕ್ನ ಕೂಡ ಏನು ಮಾಡಲ್ಲ, ನೀವು ಫರ್ಗೆಟ್ಟೇ ಮಾಡಲ್ಲ. ಸರ್ ಏನು ಸರ್ ಆ ಟೆಕ್ನಿಕು, ಏನು ಸರ್ ಆ ಟಾಪಿಕ್ಕು, ಏನು ಸರ್ ಆ ಮೆಥಡ್ ಅಂತ ಕೇಳ್ತೀರಾ? ದ 1-4-7 ಸ್ಟಡಿ ರೂಲ್. ಸೊ ಸ್ಟೂಡೆಂಟ್ಸ್, ಇದು ಒನ್ ಆಫ್ ದ proven scientific methods on how you can better remember your topics. ಸೊ ಒಂದು ಲೆಸನ್ನ ನೀವು ಪೂರ್ತಿ ದಿನ ಓದ್ಕೊಂಡು ಅದನ್ನು ನೀವು ರಿವೈಸ್ ಮಾಡಿದರೂ ಒಂದು 10 times 15 times ರಿವೈಸ್ ಮಾಡಿದರೂ ಕೂಡ ನೀವು ಎಕ್ಸಾಮಲ್ಲಿ ಬರೀಬೇಕಾದ್ರೆ ಮಿಸ್ ಮಾಡಿಬಿಡ್ತೀರಾ. ಆದರೆ ಈ ಒಂದು 1-4-7 ಸ್ಟಡಿ ರೂಲ್ನ ನೀವು ಫಾಲೋ ಮಾಡಿದರೆ ಸ್ಟೂಡೆಂಟ್ಸ್ ನಿಜ ನೀವೇನು ಮಾಡ್ಬೋದು, ಇನ್ನೂ ಬೆಟ್ರಾಗಿ ರಿಮೆಂಬರ್ ಮಾಡ್ಬೋದು. ಸಿಂಪಲ್ ವೇ ಟು ರಿಮೆಂಬರ್ ಲೆಸನ್ಸ್ ಫಾರ್ ಕ್ಲಾಸ್ 10. ಸೊ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟು. ಒಂದು ವೇಳೆ ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಅನ್ಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಈ ರೀತಿ ಇಂಪಾರ್ಟೆಂಟ್ ಆಗಿರುವ ವೀಡಿಯೋಸ್ನ ನೀವು ಮಿಸ್ ಮಾಡಬಾರ್ದು ಅಂತ ಅನ್ಬೇಕಾದ್ರೆ ಈಗಲೇ ನೀವು ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡಿ. ಸರ್ ಏನು ಸರ್ ಇದು 1-4 ಸ್ಟಡಿ ರೂಲ್, ಸ್ವಲ್ಪ ಇನ್ನೂ ಒಂಚೂರು ಬೆಟ್ರ್ ಎಕ್ಸ್ಪ್ಲೇನ್ ಮಾಡಿ ಅಂತ ಅಂತೀರಾ? ಸಿಂಪಲ್ ಸ್ಟೂಡೆಂಟ್ಸ್, ಏನಂದರೆ ಫಸ್ಟು ಒಂದು ಟಾಪಿಕ್ನ ಓದ್ಕೊಳ್ಳಿ, ಸ್ಟಡಿ ಒನ್ಸ್, ದೆನ್ ರಿವೈಸ್ ಇಟ್ ಆಫ್ಟರ್ 1 day. ಸೊ ಈಗ ನಾನು ಬಂದು ಏನು ಮಾಡ್ತೀನಿ, ಪಾಲಿನಾಮಿಯಲ್ಸ್ ಬಂದು ಮ್ಯಾಥ್ಸಲ್ಲಿ ಓದ್ಕೊತೀನಿ. ಓಕೆ, ಸೊ ಅದನ್ನು ಏನು ಮಾಡ್ತೀನಿ ಅಂದರೆ ಇವತ್ತು ನಾನು ಓದ್ಕೊಂಡು ಏನು ಮಾಡ್ತೀನಿ, ನೆಕ್ಸ್ಟ್ ಡೇ ಮಂಡೇ ನಾನು ಓದ್ಕೊತೀನಿ, ಟ್ಯೂಸ್ಡೇ ಅದನ್ನು ರಿವೈಸ್ ಮಾಡ್ತೀನಿ, ಮತ್ತು 4 daysನ ಬಿಟ್ಟು ಇನ್ನೊಂದು ಸರ್ತಿ ಪಾಲಿನಾಮಿಯಲ್ಸೇ ನಾನು ರಿವೈಸ್ ಮಾಡ್ತೀನಿ. ಅಗೇನ್ 7 days ಬಿಟ್ಟು ಅದೇ 1 week ಆದಮೇಲೆ ಸೇಮ್ ಪಾಲಿನಾಮಿಯಲ್ಸ್ನ ಇನ್ನೊಂದು ಸರ್ತಿ ನಾನು ರಿವೈಸ್ ಮಾಡ್ತೀನಿ. ಈ ಒಂದು ಮೆಥಡಲ್ಲಿ ನೀವು ರಿವೈಸ್ ಮಾಡ್ತಾ ಹೋದರೆ, ಸ್ಟಡಿ ಮಾಡ್ತಾ ಹೋದರೆ, ಈ ಒಂದು ರೂಲ್ನ ನೀವು ಅಪ್ಲೈ ಮಾಡ್ತಾ ಹೋದರೆ ಸ್ಟೂಡೆಂಟ್ಸ್ ನೀವು ನಿಜ ಏನು ಮಾಡ್ಬೋದು, ಇಟ್ ಈಸ್ ಒನ್ ಆಫ್ ದ ಸೈಂಟಿಫಿಕಲಿ ಪ್ರೋವನ್ ಮೆಥಡ್ಸ್. ನೀವೇನು ಮಾಡ್ಬೋದು, ಬೆಟರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಬೋದು. ಇದನ್ನು ಇನ್ನೂ ಒಂಚೂರು ನಾನು ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟು ಏನು ಮಾಡ್ತೀರಾ, ಈಗ ಮಂಡೇ ಅಂತ ಅಂದ್ಕೊಳ್ಳಿ. ಈಗ ಮಂಡೇ ಏನು ಮಾಡ್ತೀರಾ, ಒಂದು ಲೆಸನ್ನ ಓದ್ತೀರಾ. ಸೊ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಯು ಆರ್ ಸ್ಟಡಿಂಗ್ ಟುಡೇ ಲೈಫ್ ಪ್ರಾಸೆಸ್ನ ನೀವೇನು ಮಾಡ್ತೀರಾ, ನೀವು ಇವತ್ತು ಓದ್ಕೊತೀರಾ. ಓಕೆ, ಸೊ ಇವತ್ತು ಮಂಡೇ. ಸೊ ಏನು ಮಾಡ್ತೀರಾ, ಹೆಂಗೆ ಓದ್ಕೊತೀರಾ ನೀವು, ಅದನ್ನು ಒಂದು ಶಾರ್ಟ್ ನೋಟ್ಸ್ ಮಾಡ್ತೀರಾ. ಅದ್ರಲ್ಲಿ ಬರುವ ಡೆಫಿನೇಷನ್ ಏನು, ಮೀನಿಂಗ್ ಏನು, ಅದರಲ್ಲಿ ಏನಿದೆ ಅಂತ ಏನು ಮಾಡ್ತೀರಾ, ಒಂದು ಶಾರ್ಟ್ ನೋಟ್ಸ್ ಹಾಕ್ಕೊತೀರಾ. ಓಕೆ, ಮತ್ತು ಆ ಒಂದು ಲೆಸನ್ನ ನೀವು ಪೂರ್ತಿ ಯಾವಾಗ ಓದ್ಕೊತೀರಾ, ಮಂಡೇನ ಓದ್ಕೊತೀರಾ ಅಂತ ಅಂದ್ಕೊಳ್ಳಿ. ಜಸ್ಟ್ ಸ್ಮಾಲ್ ಎಕ್ಸಾಂಪಲ್. ಸೊ ವಾಟ್ ಯು ಡೂ, ಈಗ ಲೈಫ್ ಪ್ರಾಸೆಸ್ನ ಓದ್ತೀರಾ, ಅದ್ರ ಬಗ್ಗೆ ಒಂದು ಶಾರ್ಟ್ ನೋಟ್ಸ್ನ ಮಾಡ್ತೀರಾ, ನಿಮಗೇನು ಅರ್ಥ ಆಗಿದೋ ಅದನ್ನು ಬರ್ತಿರ್ತೀರಾ, ಒಂದು ಸಮ್ಮರಿ ಥರ ಬರಿತೀರಾ, ಅಥವಾ ನೀವು ಏನು ಯಾವ ರೀತಿಯಲ್ಲಿ ನಿಮ್ಗೆ ಕಂಫರ್ಟಬಲ್ ಇರುತ್ತೋ ಆ ರೀತಿಯಲ್ಲಿ ಬರ್ದ್ಕೊತೀರಾ. ಯಾವತ್ತು, ಮಂಡೇ, ದಟ್ ಈಸ್ ದ ಫಸ್ಟ್ ಡೇ. ಒಂದು ಟಾಪಿಕ್ನ ನೀವು ಯಾವ ರೀತಿಯಲ್ಲಿ ನೀವು ಓದ್ಕೊತೀರಾ ಆ ರೀತಿಯಲ್ಲಿ ಓದ್ಕೋಬೋದು. ಆದರೆ ಯಾವತ್ತು ಓದ್ತೀರಾ, ಮಂಡೇ ಓದ್ತೀರಾ. ಈಗ ಮಂಡೇ ನೀವು ಓದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀರಾ ಅಂದರೆ ಸ್ಟೆಪ್ 2 ರಿವೈಸ್ ಮಾಡಬೇಕು. ಫಸ್ಟ್ ಡೇ ರಿವೈಸ್ ಮಾಡಬೇಕು. ಯಾವತ್ತು, ಟ್ಯೂಸ್ಡೇ ಫಸ್ಟ್ ಡೇ ರಿವೈಸ್ ಮಾಡಬೇಕು. ಸೊ ಹೆಂಗೆ ರಿವೈಸ್ ಮಾಡ್ತೀರಾ, 10-15 minutesನ ಸ್ಪೆಂಡ್ ಮಾಡಿ. ಓಕೆ, ಸೊ ಓದೋಕ್ಕೆ ಮುಂಚೆ ಏನೆಲ್ಲ ನಿಮ್ಮ ನೆನಪಲ್ಲಿದ್ದರೂ ಅದನ್ನು ರೀಕಾಲ್ ಮಾಡಿ. ಕೊನೆಗೆ ಏನು ಮಾಡ್ತೀರಾ, ಅದು ಬಂದು ಏನು ಮಾಡ್ತೀರಾ, ಟೆಕ್ಸ್ಟ್ ಬುಕ್ ಇಲ್ಲದೆ ನೀವೇನು ಮಾಡ್ತೀರಾ, ಬರೀತೀರಾ. ಸೊ ಫಸ್ಟ್ ಡೇ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡಿ ಎಲ್ಲ ಓದ್ಕೊತೀರಾ, ಒಂದು ಶಾರ್ಟ್ ನೋಟ್ಸ್ನ ಬರೀತೀರಾ. ಫಸ್ಟ್ ಡೇ ಒಂದು ಟಾಪಿಕ್ನ ಓದ್ತೀರಾ. ಓಕೆ, ಸೊ ಅದನ್ನು ಬರೆದುಬಿಟ್ಟು ಶಾರ್ಟ್ ನೋಟ್ಸ್ನ ಬರೆದುಬಿಟ್ಟು ಏನು ಮಾಡ್ತೀರಾ, ಬುಕ್ನ ಮುಚ್ಕೊಂಡು ಬಿಟ್ಬಿಡಿ. ಸೊ ಸೆಕೆಂಡ್ ಡೇ ಏನು ಮಾಡ್ತೀರಾ, ಫಸ್ಟು ರಿವಿಷನ್ನ ಮಾಡ್ತೀರಾ. ಯಾವಾಗ ಫಸ್ಟ್ ರಿವಿಷನು, ಡೇ 1ನಲ್ಲಿ ಫಸ್ಟ್ ರಿವಿಷನ್. ಯಾವುದದು ಡೇ 1? ಡೇ 1 ಇಸ್ ಟ್ಯೂಸ್ಡೇ. ಓಕೆ, ಸೊ ವೆರಿ ಸಿಂಪಲ್. ಸೊ ಮಂಡೇ ಒಂದು ಟಾಪಿಕ್ನ ಓದ್ತೀರಾ, ಆ ಡೇನ ನೀವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದೇ ನೀವು ಫಸ್ಟ್ ಡೇ ನೀವು ಆ ಟಾಪಿಕ್ನ ಓದೋದು. ಸೊ ನೆಕ್ಸ್ಟ್ ಡೇ ಏನು ಮಾಡ್ತೀರಾ ಅಂದರೆ ಮಂಡೇ ಓದಿರುವ ಟಾಪಿಕ್ನ ಏನು ಮಾಡ್ತೀರಾ, ರಿವೈಸ್ ಮಾಡ್ತೀರಾ. ಫೋಟೋಸಿಂಥಸಿಸ್ನ ಏನು ಮಾಡ್ತೀರಾ, ರಿವೈಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಟ್ಯೂಸ್ಡೇ ಆದಮೇಲೆ 4 days ನೀವು ಗ್ಯಾಪ್ ಬಿಡಬೇಕು. ಓಕೆ, ರಿವೈಸ್ 4 day. 4th ಡೇ ಅಪ್ಪ ಏನು ಮಾಡ್ತೀರಾ, ಅಗೈನ್ ಫೋಟೋಸಿಂಥಸಿಸ್ನ ನೀವೇನು ಮಾಡ್ತೀರಾ, ರಿವೈಸ್ ಮಾಡ್ತೀರಾ. ಈಗ ಟ್ಯೂಸ್ಡೇ ಬಂದು ಫಸ್ಟು ರಿವಿಷನ್ ಆಯಿತು. ಸೊ ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸೊ ವಿಚ್ ಡೇ ಇಸ್ ದಿಸ್,
ಸ್ಯಾಟರ್ಡೆ ನೀವೇನು ಮಾಡ್ತೀರಾ, ಅಗೈನ್ ಈ ಒಂದು ಫೋಟೋಸಿಂಥಸಿಸ್ನ ರಿವೈಸ್ ಮಾಡ್ತೀರಾ. ಓಕೆ, ಸೊ ಈ ಒಂದು ಟೈಮಿಗೆ ಕ್ವಶನ್ಸ್ನ ಸಾಲ್ವ್ ಮಾಡಿ, ಅಗೈನ್ ಶಾರ್ಟ್ ಸಮ್ಮರಿನ ಬರೀರಿ. ಓಕೆ, ಸೊ ಆ ಟೆಕ್ಸ್ಟ್ ಬುಕ್ಕಲ್ಲಿರುವ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅಗೈನ್ ಏನು ಮಾಡ್ತೀರಾ, ಮಂಡೇ ಒಂದು ಕಾನ್ಸೆಪ್ಟು, ಟ್ಯೂಸ್ಡೇ ಅದನ್ನು ರಿವೈಸ್ ಮಾಡ್ತೀರಾ, ಅಗೈನ್ 4 ಡೇಸ್ ಬಿಟ್ಟು ಸ್ಯಾಟರ್ಡೇ ಅದನ್ನು ಏನು ಮಾಡ್ತೀರಾ, ರಿವೈಸ್ ಮಾಡ್ತೀರಾ. ಅಗೈನ್ ಸೇಮ್ ಟಾಪಿಕ್ ಫೋಟೋಸಿಂಥಸಿಸ್ನ ಏನು ಮಾಡ್ತೀರಾ 7th ಡೇ. ಓಕೆ, ಸೊ 7th ಡೇ ಯಾವಾಗ ಬರುತ್ತೆ, ಅಗೈನ್ ಟ್ಯೂಸ್ಡೇ ಬರುತ್ತೆ. ಸ್ಯಾಟರ್ಡೇ ಅದನ್ನು ರಿವೈಸ್ ಮಾಡಿ ಏನು ಮಾಡ್ತೀರಾ, ಅಗೈನ್ 1 ವೀಕ್ ಬಿಟ್ಟು ಇನ್ನೊಂದು ಸತಿ ಏನು ಮಾಡಿ ರಿವೈಸ್ ಮಾಡಿದ್ರೆ ನೋಡಿ ಒಂದು ಸೆಲ್ಫ್ ಟೆಸ್ಟ್ನ ಮಾಡಿ. ಈ ಒಂದು ಟೈಮಿಗೆ ನಿಮಗೆ ಅದು ಬೆಟ್ರಾಗಿ ನಿಮ್ಮ ಮೈಂಡಲ್ಲಿರುತ್ತೆ. ಓಕೆ, ಮತ್ತು ಇದು ತುಂಬ ಇಂಪಾರ್ಟೆಂಟು. ಒಂದು ವೇಳೆ ಯಾರಾದರೂ ಒಂದು ಫ್ರೆಂಡು ನಿಮ್ಮ ಹತ್ರ ಈ ಒಂದು ಲೆಸನ್ ನನಗೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ನನಗೆ ಎಕ್ಸ್ಪ್ಲೈನ್ ಮಾಡೋಂತ ಬರಬೇಕಾದ್ರೆ ನಿಮ್ಮ ಫ್ರೆಂಡಿಗೆ ಟೀಚ್ ಮಾಡಿ. ಸ್ಟೂಡೆಂಟ್ಸ್, ವೆನ್ ಯು ಟ್ರಾನ್ಸ್ಫರ್ ನಾಲೆಡ್ಜ್ ಇಟ್ ಬೆಟರ್ ಸ್ಟೇಜ್ ಇನ್ ಯೋರ್ ಮೈಂಡ್. ಸೊ ಒಂದು ಪಾಠನ, ಒಂದು ಟಾಪಿಕ್ನ ನೀವು ನಿಮ್ಮ ಫ್ರೆಂಡಿಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಅದು ಇನ್ನೂ ಬೆಟ್ರಾಗಿ ನಿಮ್ಮ ಮೈಂಡಲ್ಲಿರುತ್ತೆ, ಮೆಮರಿಯಲ್ಲಿರುತ್ತೆ. ಓಕೆ, ಸೊ ಎಕ್ಸಾಂಪಲ್, ಒಂದು ಡಯಾಗ್ರಾಮ್ ಡ್ರಾ ಮಾಡಿ. ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಸೊ ಸ್ಟೂಡೆಂಟ್ಸ್, ದಿಸ್ ಈಸ್ 1-4-7 ಮೆಥಡ್. ಏನಂತ ಕೇಳಬೇಕಾದ್ರೆ, ಒಂದು ದಿನ ಮಂಡೇ ಒಂದು ಟಾಪಿಕ್ನ ಓದ್ಕೊತೀರಾ. ಓಕೆ, ಸೊ ಯು ರೆಡ್ ಇಟ್ ಆನ್ ಮಂಡೇ, ರೈಟ್? ಓಕೆ, ಆ ಒಂದು ಟಾಪಿಕ್ನ ಪೂರ್ತಿ ಓದ್ಕೋಬೇಕು. ನೋಟ್ಸು ನಿಮಗೆ ಏನೇನು ಯಾವ ರೀತಿಯಲ್ಲಿ ಬರುತ್ತೋ ಆ ಒಂದು ನೋಟ್ಸ್ನ ಮಾಡ್ಕೊಡಿ. ಓಕೆ, ಮತ್ತು ಸೆಕೆಂಡ್ ಅದನ್ನು ರಿವೈಸ್ ಮಾಡಿ, ಟ್ಯೂಸ್ಡೇ ಅದನ್ನು ರಿವೈಸ್ ಮಾಡಿದ್ರೆ ಏನಾಗುತ್ತೆ, ಏನೆಲ್ಲ ನಿಮ್ಮ ನೆನಪಲ್ಲಿದೆಯೋ ಅದೆಲ್ಲ ನೀವು ಬರೆದುಬಿಟ್ಟು ರಿವೈಸ್ ಮಾಡಿ. ಮಿಸ್ ಮಾಡಿರುವ ಟಾಪಿಕ್ಸ್ನ ಏನು ಮಾಡಿ, ಬೇರೆ ಒಂದು ಸಪ್ರೇಟ್ ನೋಟ್ಸಲ್ಲಿ ನೀವು ಮೇಂಟೈನ್ ಮಾಡಿಕೊಂಡು ಬರೀರಿ. ಅಗೇನ್ ರಿವಿಷನು, ಅಗೇನ್ ಏನು ಮಾಡಬೇಕು, 4th ಡೇ ಇನ್ನೊಂದು ಸತಿ ರಿವಿಷನ್ ಮಾಡಬೇಕು. ಯಾವುದಾದ್ರು 4th ಡೇ ನೀವು ರಿವೈಸ್ ಮಾಡಬೇಕಾದ್ರೆ ಸ್ಯಾಟರ್ಡೇ ಬರುತ್ತೆ. ಓಕೆ, ಸೊ ಆ ಒಂದು 4th ಡೇ ಏನು ಮಾಡಿ ಅದನ್ನು ರಿವೈಸ್ ಮಾಡಿ. ಅಗೈನ್ ಟ್ಯೂಸ್ಡೇ 1 ವೀಕ್ ಆದಮೇಲೆ, 1 ವೀಕ್ ಯಾವಾಗ ನೀವು ರಿವಿಷನ್ ಶುರು ಮಾಡಿದ್ರೋ ಅದೇ ಸೇಮ್ ವೀಕು 7 ಡೇಸ್ ಆದಮೇಲೆ ಸೇಮ್ ಡೇ ಏನು ಮಾಡಿ ಕೂತ್ಕೊಳ್ಳಿ, ರಿವಿಷನ್ ಮಾಡಿ. ಈ ರೀತಿ ನೀವು ಮಾಡಿದ್ರೆ ಏನಾಗುತ್ತೆ, ನಿಮಗೆ ಮೈಂಡಲ್ಲಿ ಇನ್ನೂ ಬೆಟರ್ ಇರುತ್ತೆ. ಸೊ ಆ ಒಂದು ರಿವಿಷನ್ ಟೈಮ್ಗೆ ಏನು ಮಾಡಿ, ಸ್ಮಾಲ್ ಟೆಸ್ಟ್ನ ನೀವೇ ಮಾಡಿ. ಓಕೆ, ಸೊ ಏನೇನು ಟಾಪಿಕ್ಸ್ ನನಗೆ ನೆನಪಿದೆ, ಏನು ಟಾಪಿಕ್ಸ್ ನಾನು ಬೆಟರ್ ರಿಮೆಂಬರ್ ಮಾಡ್ಕೊತೀನಿ ಅಂತ ಒಂದು ಟೆಸ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡಿಗೆ ಆದಷ್ಟು ಸ್ಟೂಡೆಂಟ್ಸ್ ನಿಮ್ಗೆ ಏನು ಗೊತ್ತಿದೋ ಅದನ್ನು ನಿಮ್ಮ ಫ್ರೆಂಡ್ಸಿಗಾದರೂ ಯಾರಿಗಾದರೂ ಒಬ್ಬರಿಗೆ ನೀವು ಟೀಚ್ ಮಾಡಲೇ ಟ್ರೈ ಮಾಡಿ ಸ್ಟೂಡೆಂಟ್ಸ್. ಆ ರೀತಿ ನೀವು ಟೀಚ್ ಮಾಡಿದ್ರೆ ನಿಮ್ಮ ಮೈಂಡಲ್ಲಿ ಏನಾಗುತ್ತೆ, ಇನ್ನೂ ಬೆಟ್ರಾಗಿರುತ್ತೆ. ಸೊ ಆ ಒಂದು ಮೇ ಬಿ ಫೋಟೋಸಿಂಥಸಿಸ್ ಒಂದು ಎಕ್ಸಾಂಪಲ್ ಕೊಟ್ಟೆ, ಅದರಲ್ಲಿ ಡಯಾಗ್ರಾಮ್ ಇರಬೇಕಾದ್ರೆ ಡಯಾಗ್ರಾಮ್ನ ಬರೀರಿ, ಎಲ್ಲಿ ಡಯಾಗ್ರಾಮ್ ಇದೆಯೋ ಅದನ್ನು ಪ್ರಾಕ್ಟೀಸ್ ಮಾಡಿ. ಈ ರೀತಿ ನೀವೇನು ಮಾಡ್ಬೋದು, ಈ ಒಂದು 1-4-7 ರೂಲ್ನ ಅಪ್ಲೈ ಮಾಡಿ ಬೆಟ್ರಾಗಿ ನೀವು ಬಂದು ಏನು ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಬರೀ ಎಕ್ಸಾಂಪಲ್ಸ್ನ ಕೊಡ್ತೀನಿ ಈಗ. ಸೊ ಫಾರ್ ಎಕ್ಸಾಂಪಲ್, ಲೆಟ್ಸ್ ಸೇ ಯು ಆರ್ ರೀಡಿಂಗ್ ಮ್ಯಾಥ್ ಬಂದು ಅಲ್ಜಿಬ್ರಲ್ಲ ಒಂದು ಟಾಪಿಕ್ನ ಏನು ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಡೇ 1 ಬಂದು ಏನು ಮಾಡ್ತೀರಾ, ಒಂದು 3 ಕ್ವಶನ್ಸ್ನ ಸಾಲ್ವ್ ಮಾಡಿ. ಮತ್ತು ಡೇ 4 ಓಕೆ ಸಮ್ಸ್ನ ಮಾಡಿ. ಅಗೈನ್ ಡೇ 7 ಮಿನಿ ಟೆಸ್ಟ್ನ ನೋಡಿ, ಟೆಸ್ಟ್ ಯೋರ್ ಸೆಲ್ಫ್. ಆ ಒಂದು ವೀಕ್ ಆದಮೇಲೆ ನೆಕ್ಸ್ಟ್ ವೀಕು ಸೇಮ್ ಡೇ ನೀವು ಶುರು ಮಾಡಬೇಕಾದ್ರೆ ಆ ಒನ್ ಡೇಗೆ ಏನು ಮಾಡಿ, ಟೆಸ್ಟ್ ಮಾಡಿ ನಿಮ್ಮ ನಾಲೆಜ್ ಹೆಂಗಿರುತ್ತೆ ಅಂತ ನೋಡಿ. ಓಕೆ, ಅಗೇನ್ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಇಂಗ್ಲೀಷ್. ಓಕೆ, ಸೊ ಲೆಟ್ಸ್ ಫಾರ್ ಎಕ್ಸಾಂಪಲ್ ಮಂಡೇ ಬಂದು ಒಂದು ಪೋಮ್ನ ಓದ್ತೀರಾ ಅಂದ್ಕೊಳ್ಳಿ. ಮಂಡೇ ಬಿಟ್ಟು ಡೇ 1 ಯಾವಾಗ, ನೆಕ್ಸ್ಟ್ ಡೇ ಬಂದು ಡೇ 1 ಟ್ಯೂಸ್ಡೇ ಬಂದು ಏನು ಮಾಡ್ತೀರಾ, ಆ ಒಂದು ಪೋಮ್ದು ಸಮ್ಮರಿನ ಬರೆಯೋಕ್ಕೆ ಅಥವಾ ಮೀನಿಂಗ್ಸ್ನ ಬರೆಯೋಕ್ಕೆ ಪ್ರಯತ್ನ ಪಡಿ. ಅಗೇನ್ ಡೇ 4 ಯಾವಾಗ ಬರುತ್ತೆ, ಡೇ 4 ಸ್ಯಾಟರ್ಡೇ ಬರುತ್ತೆ. ಸೊ ಸ್ಯಾಟರ್ಡೇ ಬಂದು ಏನು ಮಾಡಿ, ಅಗೇನ್ ಸೇಮ್ ಪೋಮ್ನ ಲೆಟ್ಸ್ ಫಾರ್ ಎಕ್ಸಾಂಪಲ್, ಈಗ ಈ ಒಂದು ಪೋಮ್ ಲೆಟ್ಸ್ ಸೇ ಇಟ್ ಈಸ್ ಕ್ವಾಲಿಟಿ ಆಫ್ ಮರ್ಸಿ. ಓಕೆ, ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇರಬೇಕಾದ್ರೆ ಕ್ವಾಲಿಟಿ ಆಫ್ ಮರ್ಸಿ, ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇರಬೇಕಾದ್ರೆ ಟು ಪೇರ್ ಆಫ್ ಸಾರ್ ಸ್ಕ್ರೀನ್, ಯಾವುದೋ ಒಂದು. ಅಗೇನ್ ಡೇ 4 ಏನು ಮಾಡಿ, ಆ ಒಂದು ಸೇಮ್ ಕ್ವಾಲಿಟಿ ಆಫ್ ಮರ್ಸಿನ ರಿವೈಸ್ ಮಾಡಿ. ಅದಾದಮೇಲೆ ಅಗೇನ್ 7th ಡೇ ಯಾವಾಗ ಬರುತ್ತೆ, 7th ಡೇ ಅಗೇನ್ ಟ್ಯೂಸ್ಡೇ ಬರುತ್ತೆ. ಡೇ 1 ಡೇ 7 ಸೇಮ್ ಡೇ ಆಗುತ್ತೆ. 1 ವೀಕ್ ಗ್ಯಾಪಲ್ಲಿ, ಆ 1 ವೀಕ್ ಗ್ಯಾಪಲ್ಲಿ ಸೇಮ್ ಪೋಮ್ನ ನೀವು ರೀಕಾಲ್ ಮಾಡಿದ್ರೆ ಇನ್ನೂ ಹೆಚ್ಚಾಗಿ ನಿಮ್ಮ ಮೆಮರಿಯಲ್ಲಿ ಏನಾಗುತ್ತೆ, ಉಳಿಯುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ಇಟ್ ಇಸ್. ಸೊ ನನಗೆ ನಿಮಗೆ ಯಾವ ರೀತಿ ಬರುತ್ತೋ ಆ ರೀತಿಯಲ್ಲಿ ನೀವೇನು ಮಾಡ್ಬೋದು, ಒಂದು ಟೈಮ್ ಟೇಬಲ್ನ ಹಾಕ್ಕೋಬೋದು, ವೀಕ್ಲಿ ಶೆಡ್ಯೂಲ್ನ ಹಾಕ್ಕೊಂಡು ಏನು ಮಾಡಿ, ಈ ಒಂದು ರೂಲ್ನ ಅಪ್ಲೈ ಮಾಡಿ ಕಾನ್ಸೆಪ್ಟ್ಸ್ನ ಓದೋಕ್ಕೆ ಶುರು ಮಾಡಿ ಸ್ಟೂಡೆಂಟ್ಸ್. ಇಟ್ ವಿಲ್ ರಿಯಲಿ ಹೆಲ್ಪ್ ಯು. ಓಕೆ, ಸೊ ಏನು ಬೆನಿಫಿಟ್ಸ್ ಬರುತ್ತೆ ಈ ಒಂದು ಇದರಲ್ಲಿ ಅಂತ ಅನ್ಬೇಕಾದ್ರೆ, ನಿಮ್ಮ ಬೆಟರ್ ಮೆಮರೀಸ್ ಸಿಗುತ್ತೆ. ಯಾಕಂದರೆ ಆ ಒಂದು ಟೈಮ್ ಸ್ಪ್ಯಾನಲ್ಲಿ ಬ್ರೈನ್ ಆ ರೀತಿಯೇ ಫಂಕ್ಷನ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದರಲ್ಲಿ ಜಾಸ್ತಿ ಸೈಂಟಿಫಿಕ್ ಮೆಥಡ್ಸ್ ಕೂಡ ಇದೆ, ಅದರೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಆದರೆ ನೆನಪಲ್ಲಿ ಇಟ್ಕೊಳ್ಳಿ, ಇಟ್ ಈಸ್ ಬೇಸ್ಡ್ ಆನ್ ಸೈನ್ಸ್ ಡೇಟಾಯಿಂದ ಈ ಒಂದು ರೂಲ್ನ ನಿಮಗೋಸ್ಕರ ತೊಗೊಬಂದಿದ್ವಿ. ಇದು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ ಈ 1-4-7 ರೂಲ್ ಬಗ್ಗೆ. ಸೊ ಹಾಗಾಗಿ ಅದು ಅಪ್ಲೈ ಮಾಡಿದ್ರೆ ನಿಮ್ಮ ಬೆಟರ್ ಮೆಮರಿಲಿರುತ್ತೆ. ಓಕೆ, ಅಗೈನ್ ಎಕ್ಸಾಮಿಗೆ ಹೋಗಬೇಕಾದ್ರೆ ದಿಸ್ ಟೈಮ್ ಈ ಒಂದು ನೆಕ್ಸ್ಟ್ ಎಕ್ಸಾಮ್ನ ನೀವು ಮಾಡಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈ ಒಂದು ಎಕ್ಸಾಮಲ್ಲಿ ಸ್ಟ್ರೆಸ್ ಅಂತೂ ತುಂಬ ಕಡಿಮೆ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಫಾಸ್ಟರ್ ರಿವಿಷನ್. ಸೊ ವೀಕ್ಲಿ ರಿವಿಷನ್ನ ನೀವು ಮಾಡ್ಬೋದಾಗಿದ್ರೆ, ಒಂದು ಟೈಮ್ ಟೇಬಲ್ ಇಟ್ಕೊಂಡ್ರೆ ಈಸಿಯಾಗಿ ನೀವೇನು ಮಾಡ್ಬೋದು, ರಿವಿಷನ್ನ ಕೂಡ ಮಾಡ್ಬೋದು. ಅಗೇನ್ ಆ್ಯಸ್ ದ ರಿಸಲ್ಟ್ ಇಸ್ ಬೆಟರ್ ಮಾರ್ಕ್ಸ್.
100% ಬೆಟರ್ ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್, ಇದನ್ನು ನೀವು ಫಾಲೋ ಮಾಡ್ತಾರೆ ಹೋಗ್ರೆ. ಓಕೆ ಸ್ಟೂಡೆಂಟ್ಸು, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಒಂದು ವೇಳೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತು ಈ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ನಿಮ್ಗೆ ಬೇಕಾದರೆ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರಿ. ಆ ರೀತಿ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಿಮಗೋಸ್ಕರ ತಗೊಬರ್ತೀವಿ. ಸಿ ಆಲ್ ನೆಕ್ಸ್ಟ್